ಸೀತಾ, ಹಸಿವು ಆಗಿದೆ ಸೀತಾ, ಹಸಿವು ಆಗಿದೆ. ಮುಂಜಾನೆ ಬರಿಗೈಯಿಂದ ಹೊರ ಬಂದ ನಾವು ಒಂದು ಕಪ್ಪು ಚಹಾ ಕುಡಿಯುವುದಕ್ಕೂ ಕಾಸಿಲ್ಲ. ಹಸಿವೆಗಾಗಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿತಲ್ಲ ಸೀತಾ, ಪರಿಸ್ಥಿತಿ ಬಂದಿತಲ್ಲ. ಅಳಬೇಡಿ ಸ್ವಾಮಿ, ಅಳಬೇಡಿ. ಹಸಿವಿನಿಂದ ನಮ್ಮ ಕಾಳು ಕತ್ತರಿಸಿ ಹೋದ್ರೂ ಚಿಂತೆ ಇಲ್ಲ. ನೀವು ಮಾತ್ರ ಹಸಿವಿಗಾಗಿ ಇಲ್ಲಿ ಭಿಕ್ಷೆ ಬೇಡೋದು ಬೇಡ ಸ್ವಾಮಿ. ಸೀತಾ, ಈ ಭೂಮಿಯ ಮೇಲೆ ಬಾಳಿ ಬದುಕುವುದು ಯಾಕೆ ಗೊತ್ತಾ ಸೀತಾ? ಏನು ಬಟ್ಟೆಗಾಗಿ, ಚೋಟು ಹೊಟ್ಟೆಗಾಗಿ. ಆ ಹೊಟ್ಟೆಯನ್ನು ತುಂಬಿಸುವುದಕ್ಕೋಸ್ಕರ ಮಾಡಬಾರದ ಕೆಲಸವನ್ನು ಮಾಡಬೇಕಾಗುತ್ತದೆ ಸೀತಾ, ಮಾಡಬಾರದ ಕೆಲಸವನ್ನು ಮಾಡಬೇಕಾಗುತ್ತದೆ. ಬೇಡ ಸ್ವಾಮಿ, ಬೇಡ. ನೀವು ಹಸಿವಾಗಿದೆ ಅಂತ ಕೈ ಹೊಟ್ಟುವುದು ಬೇಡವೇ ಬೇಡ ರೀ, ಬೇಡ. ನೀವು ಹಸಿದು ಬಂದವರಿಗೆ ನಮ್ಮ ಮನೆ ಮುಂದೆ ಯಾರಾದ್ರೂ ಬಂದ್ರೆ ಕರೆದು ಹೊಟ್ಟೆ ತುಂಬ ಊಟ ಹಾಕಿದ ಪುಣ್ಯಾತ್ಮರು ನೀವು. ಹೀಗಿರುವಾಗ ನೀವು ಮತ್ತೊಬ್ಬರ ಹತ್ರ ಕೈ ಒಡ್ಡಿ ಬಿಡುದು ಬೇಡ ರೀ, ಬೇಡ. ನೀವು ಮಾತ್ರ ಹಸಿ ಆಗಿದೆ ಅಂತ ಕೈ ಒಡ್ಡುದು ಬೇಡ. ನಾನೇ ಯಾರಾದ್ರೂ ಹತ್ರ ಅಕ್ಕ, ಅಮ್ಮ, ಯಾರಾದ್ರೂ ಒಂದು ರೊಟ್ಟಿ ಕೊಡಿ ಅಂತ ಹೋಗಿ ಅನ್ನ ಇಸ್ಕೊಂಡು ಬರ್ತೀನಿ. ಇಲ್ಲ ಸೀತಾ, ಬೇಡ ಸೀತಾ, ಬೇಡ. 25 ಎಕರೆಯನ್ನು ಹೊಂದಿದ ಒಬ್ಬ ರೈತನ ಹೆಂಡತಿ ಕೈ ಒಡ್ಡಿ ಅನ್ನ ರೊಟ್ಟಿ ಬೇಡುವುದೇ? ಬೇಡ ಸೀತಾ, ಬೇಡ. ನಮಗೆ ಬಂದ ಪರಿಸ್ಥಿತಿ ಬೇರೆ ಯಾರಿಗೆ ಬರಬಾರದು ಸೀತಾ, ಬರಬಾರದು. ನಮ್ಮ ಮೇಲೆ ಅನ್ಯಾಯ ಮಾಡಿ ಅಟ್ಟಹಾಸದ ಮೇಲೆ ಕುಳಿತು ಕೈಸಿ ನಗುವ ಮಂದಿಗೆ ಆ ದೇವರು ನಮ್ಮ ಮೇಲೆ ಯಾವಾಗ ಕರುಣೆ ತೋರುತ್ತಾನೆ ಕಾಯ್ದು ನೋಡೋಣ ಸೀತಾ, ಕಾಯ್ದು ನೋಡೋಣ. ದೇವರು 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 ಎಲ್ಲಿದ್ದಾನೆ ದೇವರು? ಆ ದೇವರು ಇದ್ದಿದ್ದೆ ನಿಜವಾದ್ರೆ ನಮಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ರೀ, ಬರ್ತಿರ್ಲಿಲ್ಲ. ನೋಡಿ, ಈಗ ಇನ್ನೂ ಹೆಚ್ಚು ಯೋಚನೆ ಮಾಡೋದು ಬೇಡ. ಬನ್ನಿ ಮುಂದೆ ಹೋಗೋಣ. ನನ್ನ ಮೈದನ ಮೋಹನ್ ಬಂದರೂ ಬರ್ಬೋದು. ಅಣ್ಣ, ಅತ್ತಿಗೆ. ಯಾರು? ಮೋಹನ? ಹೌದಣ್ಣ, ನಾನೇ ನಿಮ್ಮ ತಮ್ಮ ಮೋಹನ. PSI ಬಟ್ಟೆಯನ್ನು ತೊಟ್ಟು ಮನೆಗೆ ಹೋದರೆ ತುಂಬಿದ ಮನೆಯಲ್ಲಿ ಸ್ವಾಗತ ಕೋರಿ ಹಚ್ಚದಿಂದ ಬರಮಾಡಿಕೊಳ್ಳುತ್ತೀರೆಂದು ಓಡೋಡಿ ಬಂದೆ ಅಣ್ಣ, ಓಡೋಡಿ ಬಂದೆ. ಆದರೆ ಮನೆಗೆ ಬೀಗ ಹಾಕಿ ಬೀದಿಗೆ ಬೀಳುವಂತ ಪರಿಸ್ಥಿತಿ ಬಂದಿತ್ತೇನಣ್ಣ? ನಿಮಗೆ ಬೀದಿಗೆ ಬೀಳುವಂತ ಪರಿಸ್ಥಿತಿ ಬಂದಿತ್ತಾ? ಯಾರು ಹೇಳಿದ್ರು ನಾವು ಬೀದಿಗೆ ಬಂದಿದ್ದೀವಿ ಅಂತ? ಯಾರು ಹೇಳಿದ್ರು? ನಾವು ಬೀದಿಗೆ ಬಂದಿಲ್ಲ. ಮನೆಯಲ್ಲಿ ಕುಳಿತು ತುಂಬಾ ಬೇಜಾರಾಗ್ತಾ ಇತ್ತು, ಅದಕ್ಕೋಸ್ಕರ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ವಿ. ಅಲ್ವೇನ್ರಿ? ಸುಳ್ಳು ಹೇಳಬೇಡಿ ಅಂತಿಗೆ, ನೀವು ಸುಳ್ಳು ಹೇಳಬೇಡಿ. ಆ ಬಂದ ಶ್ರೀಮಂತ ಪ್ರತಾಪಗೌಡ ನಮ್ಮಿಂದ 50 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡಿದ್ದೀರೆಂದು ಪೋರ್ಚರಿ ಸಹಿ ಮಾಡಿಸಿಕೊಂಡು ನಿಮ್ಮನ್ನು ಮನೆಯಿಂದ ಹೊರ ಹಾಕಿದನಲ್ಲವೇ ಆ ಪಾಪಿ ನನ್ನ ಮಗ
ಮೋಹನ, ಇದು ಎಲ್ಲ ಸೃಷ್ಟಿಕರ್ತರ ಆಟಯಪ್ಪ. ಅವನ ಆಡಿಸಿದಂತೆ ಆಟ ಆಡುವ ಪಾತ್ರಿದಾರಿಗಳು ನಾವೆಲ್ಲ. ನಾಟಕವೆಂಬ ರಂಗಮಂದಿರದಲ್ಲಿ ಮುಖಕ್ಕೆ ಬಣ್ಣ ಬಡಿದುಕೊಂಡು ಎಷ್ಟು ಕಟ್ಟ ನಟ್ಟಗಳು ಬಂದರು ಪ್ರೇಕ್ಷಕರನ್ನು ರಂಜಿಸುವುದಿಲ್ಲವೇ? ಅದೇ ರೀತಿ ಬದುಕೆಂಬ ಜೀವನದಲ್ಲಿ ಎಷ್ಟೇ ನನ್ನ ನೋವು ನಲಿವುಗಳು ಬಂದರು ಅವನ್ನು ಬದುಕಿ ಬದುಕಬೇಕಪ್ಪ ಈ ಗಂಡರು ತುಂಬಿದ ಸಮಾಜದಲ್ಲಿ. ಅದು ಹೇಗೆ ಸಾಧ್ಯವಲ್ಲ? ಅದು ಹೇಗೆ ಸಾಧ್ಯ? ಅನ್ಯಾಯದ ಗಂಟೆಯನ್ನು ಕಿವಿಯಾರ ಕೇಳಿ ಅತ್ಯಾಚಾರ ಮಾಡುವವರನ್ನು ಕಣ್ಣಾರೆ ಕಂಡು ದಿನನಿತ್ಯ ಕೊಲೆ ಸುಲಿಗೆ ಮಾಡುವ ಪುಟ್ಟ ಪೊಂಗರಿಗಳನ್ನು ಪುಡಾರಿಯಂತೆ ಮೆರೆಯಲು ಬಿಟ್ಟು ಮೀಸೆ ಹೊತ್ತ ಗಂಡಸರಾಗಿ ಹುಟ್ಟಿ ಚಂಡರಂತೆ ಕುಳಿತುಕೊಳ್ಳಬೇಕೆನ್ನ ಚಂಡರಂತೆ ಕುಳಿತುಕೊಳ್ಳಬೇಕಾ? ಅದೆಷ್ಟೋ ರೈತರ ಆಸ್ತಿಯನ್ನು ನುಂಗಿ ಹಾಕಿದ ಪ್ರತಾಪಗೌಡ ಶರತ್ರಾಜನನ್ನು ಒತ್ತು ಒಳಗೆ ಹಾಕಿ ಎಲ್ಲರ ಆಸ್ತಿಯನ್ನು ಮರಳಿ ಕೊಡಿಸುವಂತೆ ಮಾಡುತ್ತೇನೆ, ಮರಳಿ ಕೊಡಿಸುವಂತೆ ಮಾಡುತ್ತೇನೆ. ಬನ್ನಿ ಅಣ್ಣ, ಹೋಗೋಣ. ಆ ಶರತ್ ನಮ್ಮ ಮನೆಯಿಂದ ಹೊರ ಹಾಕಿದ್ದಾನಪ್ಪ, ಹೊರ ಹಾಕಿ ಬೀಗ ಹಾಕಿದ್ದಾನೆ. ಹೀಗಿರುವಾಗ ನಾವು ಹೋಗುದು ಹೇಗಪ್ಪ ಮೈದನ, ಹೇಗೆ? ಅತ್ತಿಗೆ, ಆ ಪ್ರತಾಪಗೌಡ ನಮ್ಮ ಮನೆಗೆ ಬೀಗ ಹಾಕಲು ಅವನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದಾನ? ಅವನು ಹಾಕಿದ ದಪ್ಪದಿಂದ ಹಾಕಿದ ಬೀಗವನ್ನು ಮುರಿದು ಮೀರಾಳನ್ನು ಮನೆಯಲ್ಲೇ ಕುಂದಿರಿಸಿ ಬಂದಿದ್ದೇನೆ. ಅತ್ತಿಗೆ ಬನ್ನಿ ಅತ್ತಿಗೆ, ಹೋಗೋಣ. ಅಧಿಕಾರದ ಆಡಂಬರದ ಗದ್ದುಗೆಯನ್ನೇರಿ ನಾ ಹಾಕಿದ ಬೀಗವನ್ನು ಮುರಿದು ಮನೆಯಿಂದ ಹೊರ ಹಾಕಿದ ನನ್ನ ಅತ್ತಿಗೆಯರನ್ನೇ ಕರೆದುಕೊಂಡು ಹೋದೆ. ನೀನು ನನ್ನ ಕಾಲಿಂದ
ಸೇರಿ ನನ್ನಣ್ಣನ ಅಧಿಕಾರವನ್ನೇ ಕಿತ್ತುಕೊಂಡಿರಿ. ಅದರ ಸೇಡಿಗಾಗಿ ನಿಮ್ಮ ಸರ್ವ ಆಸ್ತಿಯನ್ನು ನುಂಗಿ ಹಾಕಿ ನಿಮ್ಮನ್ನು ಬೀದಿ ಬಿಕಾರಿಯನ್ನಾಗಿ ಮಾಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಬೀದಿ ಬಿಕಾರಿಯಾದ ನಿಮ್ಮಣ್ಣ ಭೂಲೋಕದಿಂದ ಯಮಲೋಕಕ್ಕೆ ಆಗ್ತಲಿಲ್ಲ. ನನ್ನ ಹೆಸರು ಶರತ್ರಾಜನೇ ಅಲ್ಲ. ಈ ನಾಟಕಕ್ಕೆ ಅಂತ್ಯ ಹಾಡಿ ಆ ಮೋಹನ್ ಕಾಳಿಂಗರನ್ನ ಅಂತ್ಯ ಮಾಡಲಿಲ್ಲ. ನನ್ನ ಹೆಸರು ಶರತ್ರಾಜನೇ ಅಲ್ಲ. ಬರ್ಲಿ ರುಕು ಅಲ್ಲ ಯಾರ ನಾವು ಓಡೋದು ನೋಡಿದ್ರಂದ್ರೆ ಕೈಯನ್ನು ಕಾಲ ತಗೊಂಡು ಹುಡುಕ್ಯಾರ. ಅಲ್ಲಿ ನಾವು ಮದುವೆ ಹೊಂಟಿಲ್ಲ, ಓಡ್ ಹೊಂಟಿ ಊರ್ ಬಿಟ್ಟು ಇಬ್ರು ಪ್ರೀತಿ ಮಾಡಿ ಊರ್ ಬಿಟ್ಟು ಓಡ್ ಹೊಂಟಿವಿ. ಬಿಡೋದಂತೀನಿ ನಾನು ಅಲ್ಲ ಓಡ್ ಹೋಗ್ತಾನಂತ ಓಡಿ. ಅಲ್ಲಿ ನಿಮ್ಮ ಅಪ್ಪಗನ್ಗ ಎದುರಿ ನೀನ ಹಿಂಗ್ ಮಾತಾಡ್ತಿಯಲ್ಲ, ನಿಮ್ಮಪ್ಪ ನಿನ್ನ ಮನಿ ಒಳಗ್ ಹಾಕಿ ಬೀಗ ಹಾಕಿ ಕೂಡಿಡ್ತಾನ ನೋಡ. ಅವ ಕೀಲಿ ಹಾಕಿದ್ರೆ ಹೊಡೆದು ತೊಂಬರಷ್ಟು ಧೈರ್ಯ ಐತಿ ನಿನಗ? ಏ ಧೈರ್ಯ ಇದ್ದಲ್ಲೇ ಅವನವ್ನ ಇಷ್ಟು ಮಂಡ್ಯಾಗ ನೀನ್ ಓಡಿಸ್ಕೊಂಡು ಹೊಂಟಾನಿ. ಓಡಿಸ್ಕೊಂಡು ಹೋಗವ ಗಂಡಸಲ್ಲ, ಏನ್ ಬಿಡದ ಕೈನ ಬಿಡ್ಲಾರ್ದಂಗ ಮನಿ ಮಟ್ಟ ಕರ್ಕೊಂಡು ಹೋಗಿ ಹಾ ಗಂಡ ಈ ಹುಡುಗಿ ಮನಿಯವ್ರ ಮುಂದೆ ಶೆಡ್ ಹೊಡೆದು ಯಾವ ಬಾಳೆ ಮಾಡಿ ತೋರಿಸಲ್ಲ ಅವ ಗಂಡಸ್. ಹೌದ ಕರೇನ ಇದೆ, ಆದ್ರೂ ನೀವು ಬಹಳ ತಿಳ್ಕೊಂಡಿ ಬಿಡ್ಲಿ. ಮತ್ತೆ ತಿಳ್ಕೊಳ್ಬೇಕಲ್ಪ, ಒಂದಿನದ್ದು 2 ದಿನದಲ್ಲ ಸಾಯೋ ತನಕ ನಾನು ನೀನು ಜೋಡ. ನೋಡ್ಲೇ ರುಕು ನೀನ್ ಹೆಂಗ್ ನೋಡ್ಕೊಂತಾನಂದ್ರೆ ಮಲ್ಲಿಗೆ ಮಂಟಪ ನನ್ನ ಎದೆಯಲ್ಲಿ ಕಟ್ಟಿಸುವೆ ಅಂದದ ಸಿರಿಯ ಅಲ್ಲಿ ಬತ್ತಿತು ದುಡಿಸುವೆ ಹೂವಿಯ ಹಸಿರಿನಲ್ಲಿ ಹಂಗ ಹಿಂಗ ನೋಡ್ಕೊಂತ ನೋಡ್ಲಿ ನೀನು ಹಂಗಾರ ಓಡೋದು ಬೇಡ ಬೇಡ ಬೇಡ. ಊರ್ ತುಂಬಾ ಹಂದ್ರ ಹಾಕಿಸಿ ಚಪ್ರ ಹಾಕಿಸಿ ಆ ಸಿದ್ದುಂಡಿ ಡಿಜೆ ತರಿಸಿ ಊರ್ ತುಂಬಾ ಮೆರವಣಿಗೆ ಮಾಡಿ ಅವನು ನಿನ್ನ ರಾಜ ನನ್ನ ರಾಣಿ. ಹಂಗಾದ್ರೆ ನನಗೆ ಮೊದ್ಲ ಗೆಳೆಯರ ಬಾಳ ಮಂದಿ ಅವ್ರನ್ನ ಹೇಳಂಗ ಮದುವೆ ಮಾಡ್ಕೊಂಡೆ ಅಂದ್ರೆ ನನ್ನ ಮಕ್ಕಳು ಓಡಾಡ್ಸಿರ್ತಾರ. ಅವ್ರಿಗೆ ಹೇಳಿ ಬರ್ಲಿ ಏನ ಹಂಗಾರೆ ಹೇಳ್ಬರಕಂತ ಹೋಗ್ಬಿಡಿ.
ಬಂದ ಬಡವನ ಮನೆಗೆ ನೀ ನೋಡು ಬಂದ ನಿನ್ನ ಮಹಡಿಗಿಂತ ನನ್ನ ಗುಡಿಸಲು ಚಂದ ಮಲ್ಯ ಅಂತೇಳಿ ಒಯ್ಯಾಡ ಬಂದ ಯಾರ್ಲಿ ಅವ ನನ್ನ ಗಂಡ ಯಾರು ಆ ರಾಮ್ಯ ನಿನ್ನ ಗಂಡನ ಮತ್ತ ನಿನ್ನ ಗಂಡನವ ಅದಲ್ಲಿ ಅವ ಯಾವಾಗ ನಿನಗ ತಾಳಿ ಕಟ್ಟಿದ ಯಾವಾಗ ನಿನಗ ಮದುವೆ ಮಾಡ್ಕೊಂಡ ಇನ್ನೂ ಕಟ್ಟಿಲ್ಲ ಮುಂದೆ ಕಟ್ತಾನ ಇನ್ನೂ 3 ದಿನದಾಗ ತಾಳಿನೂ ಕಟ್ತಾನ ಮದ್ವಿನೂ ಮಾಡ್ಕೊಂತಾನ ಮುಂದೆ ಮಕ್ಕಳನ್ನು ಮಾಡ್ತೀನಿ ನೀನ್ ನೋಡ್ಕೊಂತ ಕೂದು ಹಂಗಾದ್ರ ಫಸ್ಟ್ ನೈಟ್ ಎಲ್ಲ ಮುಗ್ದೈತ ನಿಂದ ಅದೇ ಪ್ರಶ್ನೆ ತರ್ತಿದ್ದಿ ನೋಡು ಅವನ್ಗ ಮೈ ಮನಸ್ಸು ಎರಡು ಒಪ್ಪಿಸ್ಬಿಟ್ಟು ನನ್ ಮೇಲೆ ನಿನಗೆ ಹೆಂಗ್ ಕೊಡಕ್ಕಾಗತ್ತೋ ಮರ ಅದಕ್ಕೆ ಅವನ ಜೊತೆನ ಮದುವೆ ಆಗ್ಬಿಡ್ತೀನಿ ಅದು ಕರೆನೇ ಐತಿ ಬಿಡ್ರ ನೀ ಮೈ ಮನಸ್ಸು ಪಟ್ಟಿ ಅಂತಂದ್ಮೇಲೆ ಅವನ್ನ ಮದುವೆ ಆಗ ಈಗ ನಿನ್ನ ಹಾಲಿಗೆ ಯಾರು ಹಪ್ಪ ಹಾಕ್ಯಾರ ಅವ್ರನ್ನ ಮದುವೆ ಆಗ ಇವತ್ತು ಮೊದ್ಲಿಗೆ ಇಬ್ರು ಕೂಡಿ ಅಂದ್ಮೇಲೆ ಮತ್ತ ಅವನ ಲಗ್ನ ಆಗ್ಬೇಕು ಹೇಳಾರ ನೋಡಿ ಇಲ್ಲ ದೊಡ್ಡವ್ರು ಅದರ ಮೊದಲು ಮಕ್ಕಳಾಗಬೇಕು ಆಮೇಲೆ ಲಗ್ನ ಆಗ್ಬೇಕು ಎದಗಿದ್ದ ಕುಣಿತಾಯ ಪದ